ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮಗೆ ಸ್ವಾಗತ. ನಾನು ಡಾಕ್ಟರ್ ಲಲಿತಾಂಬ ಎನ್ಆರ್. ಈ ದಿನ ನಾನು ನಿಮಗೆ ಕನ್ನಡದ ಶ್ರೇಷ್ಠ ಕವಿ, ಮಲ್ಲಿಗೆ ಕವಿ ಎಂದೇ ಪ್ರಸಿದ್ಧರಾದ ಕೆ.ಎಸ್. ನರಸಿಂಹಸ್ವಾಮಿಯವರ ಪರಿಚಯವನ್ನು ಮಾಡಿಕೊಡುತ್ತೇನೆ. ಜೊತೆಗೆ ಅವರು ರಚಿಸಿರುವ ಕವನ ಹುಟ್ಟುವ ಸಮಯ ಎನ್ನುವ ಕವಿತೆಯ ಆಶಯವನ್ನು ತಿಳಿಸಿಕೊಡ್ತೇನೆ. ಸುವರ್ಣ ಸಂಪದ ಕನ್ನಡ ಭಾಷಾ ಪಠ್ಯ, ಮೊದಲನೇ BA, ಪ್ರಥಮ ಸೆಮಿಸ್ಟರ್, ಕಾವ್ಯ ಭಾಗ. ಕವನ ಹುಟ್ಟುವ ಸಮಯ ಕವಿ ಕೆ.ಎಸ್. ನರಸಿಂಹ ಸ್ವಾಮಿ ಅವರು ಬರೆದಿರುವಂತಹ ಕವಿತೆ. ಕೆ.ಎಸ್. ನರಸಿಂಹಸ್ವಾಮಿಯವರ ಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರಸ್ತುತ ಕವನ ಹುಟ್ಟುವ ಸಮಯ ವಿಶಿಷ್ಟವಾದಂತಹ ಅವರ ಕವಿತೆಗಳಲ್ಲಿ ಕವಿತೆ ಹುಟ್ಟುವಂತಹ ಒಂದು ಕವಿತೆ ರಚನೆಯಾಗುವಂತಹ ವಿಚಾರವನ್ನು ಕುರಿತು ಹೇಳಿರುವಂತಹ, ಚಿಂತನೆ ಮಾಡಿರುವಂತಹ ಕವಿತೆಯಾಗಿದೆ. ಭಾವ ಎನ್ನುವಂಥದ್ದು ಕವಿಯ ಅಂತರಂಗದಲ್ಲಿ ಹೇಗೆ ರೂಪ ಪಡೆಯುತ್ತೆ ಮತ್ತು ಅದು ಹೇಗೆ ಒಂದು ಕವನದ ಕೂಸಾಗಿ ಆ ಹುಟ್ಟನ್ನು ಅದು ಪಡೆಯುತ್ತೆ ಅನ್ನುವಂತಹ ಆ ಒಂದು ಪ್ರಕ್ರಿಯೆ ಏನಿದೆ, ಆ ಭಾವವು ಹೃದಯದಲ್ಲಿ ಸೇರುವ, ಅದು ಕವನವಾಗಿ ಹೊರಹೊಮ್ಮುವ ಆ ಪ್ರಕ್ರಿಯೆಯನ್ನು ಕುರಿತಾದಂತಹ ಕವಿತೆ ಇದು. ಕವನ ಹುಟ್ಟುವುದಕ್ಕೆ ಅತ್ಯಂತ ಅಗತ್ಯವಾದಂತಹ ಪರಿಕರಗಳು ಮತ್ತು ಅತ್ಯಂತ ಅಗತ್ಯವಾದಂತಹ ಒಂದು ಸಮಯ ಹಾಗೂ ಕವಿಗೆ ಬೇಕಾದ ಸ್ವಾತಂತ್ರ್ಯ, ಇವೆಲ್ಲವೂ ಒಬ್ಬ ಕವಿಗೆ ಅತ್ಯಂತ ವಿಶಿಷ್ಟವಾದಂತಹ ಕವಿತೆಯನ್ನು ಬರೆಯುವುದಕ್ಕೆ ಅಗತ್ಯವಾದಂತಹ ಪರಿಕರಗಳಾಗುತ್ತವೆ. ಇದನ್ನು ಕುರಿತು ಈ ಕವಿತೆ ನಮಗೆ ತಿಳಿಸಿಕೊಡುತ್ತೆ. ಮೊದಲಿಗೆ ನಾನು ನಿಮಗೆ ಲೇಖಕರ ಪರಿಚಯವನ್ನು ಮಾಡಿಕೊಡ್ತೇನೆ. ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ, ಕೆ.ಎಸ್. ನರಸಿಂಹಸ್ವಾಮಿ ಅಂತಲೇ ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಕೆ.ಎಸ್.ನ ಅಂದ ಕೂಡಲೇ ಮೈಸೂರು ಮಲ್ಲಿಗೆ ಎಲ್ಲರಿಗೆ ನೆನಪಾಗ್ತಕ್ಕಂಥದ್ದು. ಅವರ ಮೈಸೂರು ಮಲ್ಲಿಗೆ ಕವಿತಾ ಸಂಕಲನದ ಮುಖಾಂತರವೇ ಕನ್ನಡ ಸಾರಸ್ವತ ಲೋಕಕ್ಕೆ ನರಸಿಂಹಸ್ವಾಮಿಯವರು ಪರಿಚಯವಾದದ್ದು. ಇವರ ಕಾಲ 26 ಜನವರಿ 1915. ಅವರ ಮರಣ 27 ಡಿಸೆಂಬರ್ 2003. ಸ್ಥಳ ಕಿಕ್ಕೇರಿ, ಮಂಡ್ಯ ಜಿಲ್ಲೆ. ಇವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ. ಇವರ ಮಡದಿ ವೆಂಕಮ್ಮ. ಅವರ ಅನೇಕ ಅದ್ಭುತವಾದ ದಾಂಪತ್ಯ ಗೀತೆಗಳ ಹಿಂದೆ ಈ ವೆಂಕಮ್ಮನವರ ಒಂದು ಪ್ರೀತಿ ಅಡಗಿದೆ ಅನ್ನುವಂಥದ್ದನ್ನು ನಾವು ಆ ಕೃತಿಯನ್ನು ಓದುವಾಗ ಅರ್ಥ ಮಾಡ್ಕೊಳ್ತೇವೆ. ಇವರು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಂಥವರು. ಕವಿತಾ ರಚನೆ ಮತ್ತು ಸಾಹಿತ್ಯದ ಆ ಒಂದು ಪ್ರೇಮ ಅನ್ನುವಂಥದ್ದು ಅವರ ವಿಶಿಷ್ಟ ಹವ್ಯಾಸವಾಗಿತ್ತು. ಅನೇಕ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಕವಿತೆ ಅವರ ಒಂದು ಅಪೂರ್ವವಾದ ಒಂದು ಸೃಜನಶೀಲ ಅಭಿವ್ಯಕ್ತಿಯಾಗಿ ಮೂಡಿ ಬಂದಿದೆ. ಅನೇಕ ಕವನ ಸಂಕಲನಗಳನ್ನು ನಾವು ನೋಡಬಹುದು. ಮೈಸೂರು ಮಲ್ಲಿಗೆ, ಐರಾವತ, ದೀಪದ ಬಲ್ಲಿ, ಉಂಗುರ, ಇರುವಂತಿಗೆ, ಶಿಲಾಲತೆ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ನವಪಲ್ಲವ, ದುಂಡು ಮಲ್ಲಿಗೆ, ನವಿಲದನಿ, ಸಂಜೆ ಹಾಡು, ಕೈಮರದ ನೆಳಲಲ್ಲಿ, ಎದೆ ತುಂಬ ನಕ್ಷತ್ರ, ಮೌನದಲ್ಲಿ ಮಾತ ಹುಡುಕುತ್ತ, ದೀಪ ಸಾಲಿನ ನಡುವೆ, ಮಲ್ಲಿಗೆಯ ಮಾಲೆ, ಹಾಡು ಹಸೆ. ಈ 1942ರಿಂದ 2003ರವರೆಗೆ ನಿರಂತರವಾಗಿ ಅವರ ಈ ಒಂದು ಕವಿತಾ ರಚನೆ ಸಾಗಿದೆ. ಈ ಒಂದು ಕಾಲಘಟ್ಟದಲ್ಲಿ ಸುಮಾರು ಒಂದು 50-60 ವರ್ಷಗಳ ಕಾಲಘಟ್ಟದಲ್ಲಿ ನವೋದಯದ ಕಾವ್ಯ ಲಕ್ಷಣಗಳನ್ನು ಒಳಗೊಂಡಂತಹ ಕವಿತೆಯನ್ನು ಬರಿತಾ ಒಂದು ರಮ್ಯವಾದಂತಹ
ಒಂದು ಭಾವಲೋಕದಲ್ಲಿ ವಿಹರಿಸ್ತಕ್ಕಂತಹ ಆ ಕವಿತೆಗಳು ನಿಧಾನವಾಗಿ ಆ ನಂತರದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಾಣಿಸಿಕೊಂಡ ನವ್ಯದ ಒಂದು ಚಿಂತನೆಯ ವೈಚಾರಿಕತೆಯ ವಿಭಿನ್ನವಾದಂತಹ ಒಂದು ಪ್ರತಿಮೆ ಪ್ರತೀಕಗಳ ಮೂಲಕ ಮಾತನಾಡುವ ಆ ಕವಿತೆಯ ಲಕ್ಷಣಗಳನ್ನು ಕೂಡ ಇವರ ಮುಂದಿನ ಆ ಒಂದು ಕವಿತಾ ಸಂಕಲನದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ನವೋದಯದಿಂದ ಆರಂಭಗೊಂಡು ನವ್ಯದವರೆಗೆ ಅವರ ಈ ಒಂದು ಕವಿತೆಗಳು ವಿಸ್ತರಿಸಿಕೊಂಡಿರೋದನ್ನ ನಾವು ಗಮನಿಸಬಹುದಾಗುತ್ತೆ. ಶಿಲಾಲತೆ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ಇಲ್ಲಿಂದ ಆರಂಭವಾಗುವಂತಹ ಅವರ ಒಂದು ನವ್ಯ ಕವನಗಳು ಅವರ ಕೊನೆಯ ಕಾಲದವರೆಗೂ ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಮೂಡಿ ಬಂದಿರೋದನ್ನ ನಾವು ಗಮನಿಸಬಹುದಾಗತ್ತೆ. ಕವಿತೆಗಳ ಬಗೆಗೆ ನಾವು ವಿಶೇಷವಾಗಿ ತಿಳ್ಕೊಂಡು ಕವಿ KS ನರಸಿಂಹಸ್ವಾಮಿ ಅವರ ಚೆನ್ನಾಗಿ ಪರಿಚಯವನ್ನು ಮಾಡ್ಕೊಂಡಿದ್ದೀವಿ. ಆದರೆ ಅವರು ಅನೇಕ ಗದ್ಯ ಬರಹಗಳನ್ನ ಅನುವಾದಗಳನ್ನ ಕೂಡ ಮಾಡಿದ್ದಾರೆ ಎನ್ನುವುದನ್ನ ನಾವು ಹೆಚ್ಚು ಗಮನಿಸೋದಿಲ್ಲ. ಮಾರಿಯ ಕಲ್ಲು, ದಮಯಂತಿ, ಉಪವನ ಇವರ ಗದ್ಯ ಕೃತಿಗಳು, ಹಾಗೆ ಮೋಹನ್ ಮಾಲೆ, ನನ್ನ ಕನಸಿನ ಭಾರತ, ಮೀಡಿಯಾ ನಾಟಕ, ಪುಷ್ಕಿನ್ ಕವಿತೆಗಳು, ರಾಬರ್ಟ್ ಬರ್ನ್ಸ್ ಪ್ರೇಮಗೀತೆಗಳು ಇವೆಲ್ಲವನ್ನು ಅವರು ಕನ್ನಡಕ್ಕೆ ಅನುವಾದಿಸಿಕೊಟ್ಟಿದ್ದಾರೆ. ಇವರಿಗೆ ಸಂದ ಗೌರವಗಳು ಅಪಾರ. ದೇವರಾಜ್ ಬಹದ್ದೂರ್ ಬಹುಮಾನ, ಶಿಲಾಲತೆಗೆ ರಾಜ್ಯ ಸಂಸ್ಕೃತಿ ಇಲಾಖೆಯ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ರು. ಚಂದನ ಅಭಿನಂದನ ಗ್ರಂಥ ಸಮರ್ಪಣೆಯಾಗಿದೆ ಇವರಿಗೆ. ಅನೇಕರು ಚಂದನ ಕೃತಿಯಲ್ಲಿ ನರಸಿಂಹಸ್ವಾಮಿಯವರ ಸಾಹಿತ್ಯವನ್ನು ಕುರಿತು, ಕವಿತೆಗಳನ್ನು ಕುರಿತು ವಿಮರ್ಶೆಯನ್ನು ಮಾಡಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ತೆರೆದ ಬಾಗಿಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಇವರಿಗೆ ದೊರೆತಿದೆ. ಕೇರಳದ ಕವಿ ಕುಮಾರ್ ಆಶಾನ್ ಪ್ರಶಸ್ತಿ, ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರಿಗೆ ಗೌರವ ಸಂದಿದೆ. 1991ರಲ್ಲಿ ಮೈಸೂರು ಮಲ್ಲಿಗೆ ಒಂದು ಚಲನಚಿತ್ರವಾಗಿ ಬಿಡುಗಡೆಯಾಯಿತು. ಈ ಚಲನಚಿತ್ರದ ಮೂಲ ಕಥಾವಸ್ತುವನ್ನ ಮೈಸೂರು ಮಲ್ಲಿಗೆಯ ಕವನ ಸಂಕಲನದ ಕವಿತೆಗಳಲ್ಲಿರುವಂತಹ ವಿಚಾರಗಳನ್ನೇ ತೆಗೆದುಕೊಂಡು ಅದನ್ನು ಚಲನಚಿತ್ರವಾಗಿ ಪರಿವರ್ತಿಸಿದ್ದು. ಇಂತಹ ಒಂದು ಪ್ರಯತ್ನ ಬಹಳ ವಿಶಿಷ್ಟವಾದದ್ದು ಕನ್ನಡದಲ್ಲಿ ನಡೀತು. ಈ ಒಂದು ಗೀತ ರಚನೆಗಳಿಗೆ ಈ ಸಿನಿಮಾದಲ್ಲಿ ಅದೇ ಮೈಸೂರು ಮಲ್ಲಿಗೆಯ ಕವನ ಸಂಕಲನದ ಗೀತೆಗಳನ್ನೇ ಅಳವಡಿಸಿಕೊಂಡಿದ್ದಾರೆ. ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ಪದವಿ ಕೂಡ ಇವರಿಗೆ ದೊರಕಿದೆ. ಮತ್ತೆ ಮಾಸ್ತಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಫೆಲೋಶಿಪ್, ಗೊರೂರ್ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಅಪಾರವಾದಂತಹ ಒಂದು ಪುರಸ್ಕಾರಗಳನ್ನ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ನಾಡಿನ ಮನೆ ಮಾತಾಗಿ ಇವರ ಮೈಸೂರು ಮಲ್ಲಿಗೆ ಅದು ಘಮಘಮಿಸೋದನ್ನ ನಾವು ಇವತ್ತಿಗೂ ಕೂಡ ಕಾಣ್ತೇವೆ. ಒಂದು ಕಾಲದಲ್ಲಿ ಮೈಸೂರು ಮಲ್ಲಿಗೆ ಕವನ ಸಂಕಲನವನ್ನ ಹೊಸದಾಗಿ ದಾಂಪತ್ಯಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ದಂಪತಿಗಳಿಗೆ ಉಡುಗೊರೆಯಾಗಿ ಕೊಡ್ತಕ್ಕಂತಹ ಒಂದು ಅಭ್ಯಾಸ ಕನ್ನಡ ನಾಡಿನಲ್ಲಿ ಇತ್ತು ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ. ಅಷ್ಟರ ಮಟ್ಟಿಗೆ ಆ ಅನ್ಯೋನ್ಯ ದಾಂಪತ್ಯದ ಹಲವು ಆಯಾಮಗಳನ್ನ, ಆ ಪ್ರೇಮದ ಒಂದು ಸುಧೆಯನ್ನ ಆ ಕವನ ಸಂಕಲನದಲ್ಲಿ ಹರಿಸಿದ್ದಾರೆ. KS ನರಸಿಂಹಸ್ವಾಮಿ ಅವರು ಹೀಗೆ ಒಂದು ದಾಂಪತ್ಯದ ಪ್ರೇಮದ ಕವಿತೆಗಳನ್ನು ಬರಿತಾ ಇದ್ದರಿಂದ ಅವರಿಗೆ ಮಲ್ಲಿಗೆಯ ಕವಿ ಅಂತ ಹೇಳಿ ಕರೆದು ಸ್ವಲ್ಪ ಎಲ್ಲೋ ಅವರ ಕವಿತೆಗಳಲ್ಲಿ ಆಳವಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಸಣ್ಣ ವಿಡಂಬನಾತ್ಮಕವಾದ ಅಭಿಪ್ರಾಯಗಳು ಕೇಳಿ ಬಂದದ್ದು ನರಸಿಂಹಸ್ವಾಮಿ ಅವ್ರಿಗೂ ತಿಳಿದಿತ್ತು. ತಾವು ಮಲ್ಲಿಗೆಯ ಕವಿ ಅಂತ ಅಷ್ಟೇ ಅನ್ನಿಸ್ಕೊಳ್ಬೇಕಾಗಿಲ್ಲ, ತಾನು ಕೂಡ ವಿಭಿನ್ನವಾದ ಕವಿತಾ ರಚನೆಯ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಅನಿಸಿರಬೇಕು. ಹಾಗಾಗಿ ಆ ನಂತರದ ಕಾಲದಲ್ಲಿ ಕನ್ನಡ ಸಾಹಿತ್ಯದ ವಿಶಿಷ್ಟವಾದ ನವ್ಯ ಕವಿತೆಯ ಒಂದು ವಾಹಿನಿ ಹೊಸದಾಗಿ ಏನು ಅಲೆ ಪ್ರಾರಂಭ ಆಯಿತು, ಅದರ ನಂತರದಲ್ಲಿ ಅದರ ಪ್ರಭಾವದಿಂದ, ಅದರ ಒಂದು ಪ್ರೇರಣೆಯಿಂದಾಗಿ
ನರಸಿಂಹಸ್ವಾಮಿಯವರು ಕೂಡ ಈ ಮಲ್ಲಿಗೆ ಕವಿ ಅನ್ನುವಂತಹ ಎಲ್ಲೋ ಒಂದು ಸಣ್ಣ ಲಘು ಭಾವ ಏನು ಅನೇಕ ನವ್ಯ ಕವಿಗಳಲ್ಲಿ ಕಂಡು ಬಂದಿತ್ತು ಇವರ ಬಗೆಗೆ, ಅದನ್ನು ಹೋಗಲಾಡಿಸಲೋ ಅನ್ನುವ ಹಾಗೆ ಕವಿ ಅದ್ಭುತವಾದಂತಹ ಕೆಲವು ಕವಿತೆಗಳನ್ನು ಬರಿತಾ ಹೋಗ್ತಾರೆ. ಒಂದು ಸಾಂಕೇತಿಕವಾದಂತಹ ಭಾಷೆಯನ್ನು ಪ್ರಯೋಗಿಸ್ತಾ ಅವರ ತೆರೆದ ಬಾಗಿಲು ಬಹಳ ಮುಖ್ಯವಾಗಿ ಆ ಮನೆಯಿಂದ ಮನೆಗೆ ಇದರಲ್ಲಿ ಇರ್ತಕ್ಕಂತಹ ಅನೇಕ ಕವಿತೆಗಳು ಬಹಳ ಸುಂದರ ಮತ್ತು ವಿಶಿಷ್ಟವಾದಂತಹ ಒಂದು ಆಳವಾದಂತಹ ಗಂಭೀರವಾದ ಚಿಂತನೆಗಳನ್ನು ಒಳಗೊಂಡಿರೋದನ್ನು ನಾವು ಗಮನಿಸ್ತೇವೆ. ಪ್ರಸ್ತುತ ಕವನ ಹುಟ್ಟುವ ಸಮಯ ಅನ್ನುವಂತಹ ಕವಿತೆ ಕೂಡ ಅಂತಹ ಒಂದು ಗಂಭೀರವಾದಂತಹ ಚಿಂತನೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕವಿತೆ. ಇದರ ಆಶಯ ಒಂದು ಕವನವನ್ನ ಒಬ್ಬ ಕವಿ ಹೇಗೆ ಸೃಷ್ಟಿಸ್ತಾನೆ, ಆ ಕವಿಯಲ್ಲಿರುವಂತಹ ಸೃಜನಶೀಲತೆ, ಒಂದು ಕವಿತೆ ಎನ್ನುವುದು ಹೊಸ ಹುಟ್ಟನ್ನು ಪಡೆಯುವುದಕ್ಕೆ ಹೇಗೆ ಆ ಒಂದು ಪ್ರಕ್ರಿಯೆ ಅವನ ಅಂತರಂಗದಲ್ಲಿ ನಡೆಯುತ್ತೆ ಅನ್ನುವುದನ್ನು ತಿಳಿಸ್ಕೊಡುತ್ತೆ. ಕವನದ ಸೃಷ್ಟಿ ಕಾರ್ಯ ಸಹಜವಾಗಿ ನಡೆಯುವಂಥದ್ದು. ಈ ತಿಳುಕಿ ಮಾಡಿ ಬರೀತಕ್ಕಂತಹ ಕವಿತೆಯಲ್ಲಿ ಆ ಸಹಜತೆ ಅನ್ನುವಂಥದ್ದು ಇರಲ್ಲ. ಕವಿತೆಯ ಸೃಷ್ಟಿಯ ಮೊದಲಿಗೆ ಆ ಒಂದು ಅನುಭವ ಅನ್ನುವಂಥದ್ದು, ಯಾವ ಅನುಭವ ಆಯ್ಕೆ ಮಾಡಿಕೊಂಡು ನಾನು ಕವಿತೆಯನ್ನು ಬರಿಬೇಕು. ನೂರಾರು ಅನುಭವಗಳು ದಿನನಿತ್ಯದಲ್ಲಿ ಎಲ್ಲರಿಗೂ ಆಗತ್ತೆ, ಹಾಗೆ ಕವಿಗೂ ಕೂಡ ಅನೇಕ ಅನುಭವಗಳಾಗತ್ತೆ. ಎಲ್ಲ ಅನುಭವಗಳು ಅವನ ಅಂತರಂಗದಲ್ಲಿ ಆ ಒಂದು ರೀತಿಯಲ್ಲಿ ಗರ್ಭ ಕೂತಂತೆ ಕೂರೋದಿಲ್ಲ. ಅನುಭವ ಅನ್ನುವಂಥದ್ದು ಎಲ್ಲ ಅನುಭವಗಳು ಕೂಡ ಕವನವಾಗುವಷ್ಟು ಆ ಒಂದು ಶಕ್ತಿಯನ್ನು ಪಡೆದಿರೋದಿಲ್ಲ. ಆದರೆ ಕೆಲವು ಅನುಭವಗಳು ಆ ಕವಿಯ ಗರ್ಭದ ಒಳಗಡೆ ಆ ಭಾವದ ಬೀಜ ಅಂತಕ್ಕಂಥದ್ದು ಸೇರಿ ಅದು ಬಲಿತು ಅದು ಕವನಕ್ಕೆ ವಸ್ತುವಾಗುವ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ. ಹಾಗೆ ಕವಿಯ ಮನದಲ್ಲಿ ಅನುಭವ ಒಂದರ ಆಯ್ಕೆಯಾಗುತ್ತೆ. ಈ ಅನುಭವವನ್ನು ನಾನು ಕವಿತೆಯಾಗಿಸ್ಬೇಕು ಅಂಥೇಳಿ. ಹಾಗೆ ಅದಿಸ್ಬೇಕಾದ್ರೆ ಆ ಅನುಭವ ಒಂದು ಪಕ್ವಗೊಳ್ಬೇಕು. ಆಗ ಮಾತ್ರ ಅದು ಕವಿತೆಗೆ ವಸ್ತುವಾಗುವಂತಹ ತಾಕತ್ತು, ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಅಮೂರ್ತವಾದಂತಹ ಅನೇಕ ಅನುಭವಗಳು ಕವಿಯ ಒಳಗಿರುತ್ತೆ. ಆದರೆ ಅದನ್ನು ಕವನವಾಗಿ ಕಟ್ಟುವಾಗ ಈ ಅಮೂರ್ತವಾದಂತಹ ಭಾವಗಳು ಮೂರ್ತವಾದಂತಹ ರೀತಿಯ ಚಿತ್ರಗಳ ಮೂಲಕ, ಆ ಪದಗಳ ಜೋಡಣೆಯ ಮುಖಾಂತರ ಓದುಗನ ಹೃದಯಕ್ಕೆ ತಲುಪಬೇಕು. ಅಮೂರ್ತ ಭಾವ ಮೂರ್ತ ರೂಪವನ್ನು ತಾಳಿ ಆ ಪದಗಳ ಆ ಒಂದು ಒಳಗೆ ಆ ಅರ್ಥವನ್ನು ಗರ್ಭೀಕರಿಸಿಕೊಂಡು ಓದಿದ ಕೂಡಲೇ ಅಲ್ಲಿ ಅರ್ಥ ಹೊಳೆಯುವ ಹಾಗೆ ಆ ಕವಿಯ ಹೃದಯದ ಅನುಭವ ಸಹೃದಯನ ಹೃದಯಕ್ಕೆ ಮುಟ್ಟಬೇಕು. ಹಾಗೆ ಆ ಶಬ್ದಗಳ ಆಯ್ಕೆಯನ್ನ ಕವಿ ಮಾಡ್ಕೋಬೇಕಾಗತ್ತೆ. ಭಾವನೆಗಳು, ಭಾಷಾ ಅಭಿವ್ಯಕ್ತಿಯ ಸ್ವರೂಪ, ಇವೆಲ್ಲವನ್ನ ಚೆನ್ನಾಗಿ ಆ ಭಾವ, ಮಾತು ಮತ್ತು ಅರ್ಥ ಇವುಗಳು ಒಂದಕ್ಕೊಂದಕ್ಕೆ ಅದ್ಭುತವಾದಂತಹ ರೀತಿಯಲ್ಲಿ ಬೆಸೆದುಕೊಳ್ಬೇಕು. ಹಾಗೆ ಬೆಸೆದುಕೊಳ್ಳುವಂತಹ ರೀತಿಯಲ್ಲಿ ಒಂದು ಭಾವ ಕವಿತೆಯಾಗಿ ಹುಟ್ಟಬೇಕಾದ್ರೆ ಕವಿಗೆ ಸಮಯ ಬೇಕು. ಸಂತೆ ಹೊತ್ತಿಗೆ 3 ಮೊಳ ನೇಯೋದು ಅಂತೇಳಿ ನಾನು ಕವಿ ಆಗ್ತೀನಿ ಅಂತೇಳಿ ಏನು ಅನಿಸುತ್ತೋ ಅದನ್ನೆಲ್ಲ ಬರಿತಾ ಹೋಗೋಕ್ಕಾಗಲ್ಲ. ಮಾಗಬೇಕು. ಅನುಭವ ಅನ್ನುವಂಥದ್ದು ಮಾಗಬೇಕು. ಆ ಭಾವ ಅನ್ನುವುದು ಬಲಿಯಬೇಕು. ಬಲಿತು ಮಾಗಿ ಪಕ್ವಗೊಂಡಾಗ ಮಾತ್ರ ಅದು ಕವಿತೆಯ ವಸ್ತುವಾಗಿ ಅಭಿವ್ಯಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಇಂತಹ ಒಂದು ವಿಶಿಷ್ಟ ಚಿಂತನೆಯನ್ನು ಪ್ರಸ್ತುತ ಕವಿತೆಯಲ್ಲಿ KS ಅವರು ಕೊಡ್ತಾ ಹೋಗ್ತಾರೆ. ಪ್ರೇಮ ಕವಿ ಅಂತ ಹೇಳಿ ಅನಿಸ್ಕೊಂಡಂತಹ ನರಸಿಂಹಸ್ವಾಮಿಯವರು ಇಂಥ ಕವಿತೆಗಳನ್ನು, ಮನೆಯಿಂದ ಮನೆಗೆ ಕವಿತೆಯನ್ನು, ಗಡಿಯಾರದ ಅಂಗಡಿಯ ಮುಂದೆ ಇಂತಹ ಕವಿತೆಗಳನ್ನು, ತೆರೆದ ಬಾಗಿಲು ಇಂತಹ ಕವಿತೆಗಳನ್ನೆಲ್ಲ ಬರೆದು ನಿಜವಾಗ್ಲೂ ಕೂಡ ನಾನು ಬರೆಯಬಲ್ಲೆ, ವಿಶಿಷ್ಟವಾಗಿ ಬರೆಯಬಲ್ಲೆ, ವಿಶಿಷ್ಟವಾಗಿ ಈ ಕನ್ನಡ ಮಾತುಗಳನ್ನು ಬಳಸಿಕೊಳ್ಳಬಲ್ಲೆ ಅನ್ನುವುದನ್ನು ಸಾಬೀತು ಮಾಡಿದ್ರು ಅಂತ ಹೇಳಿ ನಮಗೆ ಅನಿಸುತ್ತೆ. ಹೀಗೆ ಕವಿತೆ ಅಂತಕ್ಕಂಥದ್ದು ಏನು ಅದ್ಭುತವಾಗಿ ಹೊರಹೊಮ್ಮಬೇಕು, ಆ ಕಾವ್ಯ ಕ್ರಿಯೆ ಅನ್ನುವಂಥದ್ದು ಏನಿದೆ
ಅದು ಒತ್ತಡದಿಂದಾಗಲಿ, ಯಾರದೋ ಒತ್ತಾಯಕ್ಕಾಗಿ ಆಗಲಿ, ಅಥವಾ ನಾನು ಏನಾದರೂ ಸಾಧಿಸಿ ಬಿಡಬೇಕು ಅನ್ನೋ ಆತುರದಲ್ಲಾಗಲಿ ಖಂಡಿತವಾಗಿಯೂ ಸಾಧ್ಯ ಆಗುವಂಥದ್ದಲ್ಲ. ಅದು ಸಹಜವಾಗಿ ತನ್ನಷ್ಟಕ್ಕೆ ತಾನೇ ಬರೆಸಿಕೊಳ್ಳುವ ಹಾಗೆ ಆ ಕವಿ ಹೃದಯದಲ್ಲಿ ಅದು ಬಲಿಬೇಕು. ಕವಿತೆಯ ಹುಟ್ಟು ಅನ್ನುವಂಥದ್ದು ಈ ಮಾನವನ ಕೂಸಿನ ಹುಟ್ಟು ಹೇಗಿದೆಯೋ ನೋಡಿ, ತಾಯಿಯ ಗರ್ಭದಲ್ಲಿ ಆ ಒಂದು ಕೂಸು ಮೂಡಿ ಅದು ನವಮಾಸಗಳು ಚೆನ್ನಾಗಿ ಬೆಳೆದು ಪುಷ್ಟವಾಗಿ ಸಶಕ್ತವಾಗಿ ಅಂಗಾಂಗಗಳನ್ನು ಬಹಳ ಚೆನ್ನಾಗಿ ಬೆಳೆಸಿಕೊಂಡು ಅನಂತರದಲ್ಲಿ ಅದು ಈ ಜಗತ್ತಿಗೆ ಅದು ಬರುತ್ತೆ ಅಲ್ವಾ. ಬಹಳ ಬೇಗ ತನ್ನ ಮಗುವನ್ನು ತಾನು ಪಡ್ಕೊಂಡು ಬಿಡಬೇಕು ಅಂತ ತಾಯಿ ಪ್ರಯತ್ನ ಮಾಡಿರೋದ್ರಿಂದ ಆ ಒಂದು ಕೂಸು ಹಾಗೆ ಆತುರಕ್ಕೆ, ನಮ್ಮ ಆಸೆಗೆ, ನಮ್ಮ ಧಾವಂತಕ್ಕೆ ಅದನ್ನ ಮಗುವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಲ್ವೇ. ಆ ಗರ್ಭ ನವಮಾಸಗಳು ತುಂಬಬೇಕು, ಆ ಕೂಸು ಬಲಿಬೇಕು ಅಲ್ವೇ. ಹಾಗೆಯೇ ಈ ಭಾವ ಅನ್ನುವುದು ಬೀಜ ಏನಿದೆ ಅದು ಕವಿಯ ಗರ್ಭದಲ್ಲಿ, ಕವಿಯ ಮನಸ್ಸಿನ ಗರ್ಭದಲ್ಲಿ ಬಿದ್ದು ಅದು ಕವನದ ಕೂಸಾಗಿ ಹೊರಹೊಮ್ಮುವಂಥ ಒಂದು ಅದ್ಭುತ ಪ್ರಕ್ರಿಯೆಯನ್ನು ಈ ಕವಿತೆಯ ಒಳಗಡೆಗೆ ಅವರು ವಿವರಿಸ್ತಾ ಹೋಗ್ತಾರೆ. ಬದುಕಿನ ಅನುಭವ, ಪ್ರತಿಭೆಯ ಬೆಳಕು, ಹೊಸ ಹೊಸ ಚಿಂತನೆಯ ಅರಳುವಿಕೆ, ಮಾತು ಮಾತು ಮಥಿಸಿ ಜೊತೆಗೆ ಕೂಡಿಕೊಳ್ಳುವಂತಹ ಒಂದು ವಿಭಿನ್ನವಾದಂತಹ ಆ ಒಂದು ಪದಬಂಧ ರೂಪಿತವಾಗುವ ಕ್ರಮ, ಈ ಪ್ರಜ್ಞಾ ನವನವೋನ್ಮೇಷ ಶಾಲಿನಿ, ನವನವೋಲ್ಲೇಖ ಶಾಲಿನಿ ಎನ್ನುವ ಮಾತನ್ನು ಹೇಳ್ತಾರೆ. ಪ್ರಜ್ಞೆ, ನಮ್ಮ ಕವಿಯ ಪ್ರಜ್ಞೆಯ ಒಳಗಡೆ ಕಂಡದ್ದನ್ನ, ಅನುಭವಿಸಿದ್ದನ್ನ, ತಾನುಂಡ ಅನುಭವವನ್ನ ನವನವವಾಗಿ ಅದನ್ನ ಉನ್ಮೇಷಗೊಳಿಸುವಂಥದ್ದು, ಹೊರಹೊಮ್ಮಿಸುವಂತಹ ಒಂದು ಅದ್ಭುತ ಪ್ರತಿಭೆ ಆ ಕವಿಗೆ ಇರುತ್ತೆ. ಅದನ್ನ ಹೇಳಿದ್ದನ್ನ ಅದೇ ವಿಷಯವಾದರೂ ಅದನ್ನ ಹೊಸತಾಗಿ ಹೇಳುವಂತಹ ಒಂದು ಶಕ್ತಿ ಇದೆ. ಆ ಒಂದಕ್ಕಿಂತ ಇನ್ನೊಂದು ರೀತಿಯಲ್ಲಿ ಹೊಸದಾಗಿ ಹೇಳಬೇಕಾದ್ರೆ ಆ ಮಾತು ಹೊಸದಾಗಬೇಕು, ಆಲೋಚನಾ ಕ್ರಮ ಹೊಸದಾಗಬೇಕು. ಹಾಗಾಗಿ ಬದುಕಿನ ಅನುಭವ ಒಂದು ಕಡೆ ಇರುತ್ತೆ, ಜೊತೆಗೆ ಪ್ರತಿಭೆಯ ಬೆಳಕು ಅದಕ್ಕೆ ಸೇರ್ಕೋಬೇಕು. ಹೊಸ ಚಿಂತನೆ ಸೇರಿದಾಗ ಅಲ್ಲಿ ಅದ್ಭುತವಾದ ಸೃಷ್ಟಿಯೊಂದು ಜರುಗತ್ತೆ. ಅಮೂರ್ತವಾದ ಭಾವನೆಗಳು ಕವಿ ಪ್ರತಿಮೆ ಸಂಕೇತಗಳನ್ನು ಬಳಸ್ಕೊಳ್ತಾ ಆ ಮೂರ್ತವಾದಂತಹ ರೀತಿಯಲ್ಲಿ ಅದನ್ನು ಚಿತ್ರಿಸಿಕೊಳ್ತಾ ಸಹೃದಯನಿಗೆ ಅದರ ಅರ್ಥ ತತ್ತನೆ ಹೊಳೆಯುವ ಹಾಗೆ ಮಾಡಬೇಕಾಗತ್ತೆ. ಬಸವಣ್ಣನವರು ಹೇಳ್ತಾರಲ್ವಾ, ಹೇಗಿರಬೇಕು ಮಾತು, ಅದು ಮಾತು ಅನ್ನುವಂಥದ್ದು ಅರ್ಥ ದೀಪ್ತಿಯಿಂದ ಕೂಡಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವುದು ಅದರ ಜೋಡಣೆಯನ್ನು ಕುರಿತು ಹೇಳುತ್ತೆ ಅಲ್ವಾ. ಹೇಗೆ ಪದ ಪದ ಜೋಡಣೆ, ನುಡಿದರೆ ಅದು ಸ್ಫಟಿಕದ ಶಲಾಕೆ ಅಂತಿರಬೇಕು ಅನ್ನುವಾಗ ಹೇಳುವ ಮಾತು ನೇರ ಇರಬೇಕು ಅಂತ. ಆದರೆ ಕವಿತೆಯ ಮಾತು ನೇರ ಇರೋದಿಲ್ಲ ಅದು. ಆದರೆ ಅಲ್ಲಿರುವ ಇನ್ನೊಂದು ಬಹಳ ಮುಖ್ಯವಾದ ಮಾತು ಇಲ್ಲಿ ಹೊಂದುವಂಥದ್ದು ಯಾವುದಪ್ಪ ಅಂದರೆ, ನುಡಿದರೆ ಅದು ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯ ಪಳ್ಳನೆ ಹೊಳೆದು ಹೇಗೆ ಒಂದು ಹೊಸ ಹೊಳವನ್ನು ಕೊಡುತ್ತೋ ಹಾಗೆ, ಕಾಂತಿಯನ್ನು ಕೊಡುತ್ತೋ ಹಾಗೆ ಆಡಿದ ಮಾತು ಥಟ್ಟನೆ ಅರ್ಥದೀಪ್ತಿಯಿಂದ ಕೂಡಿರಬೇಕು. ಆಡಿದ ಕೂಡಲೇ ಅದು ಅರ್ಥವನ್ನು ಬಿಟ್ಕೊಡ್ಬೇಕು. ಹಾಗೆ ಇಲ್ಲಿ ಆ ಒಂದು ಅನುಭವ, ಅದರ ಸವಿ ಮತ್ತೆ ಆ ವಿಶೇಷತೆ ಏನಿರುತ್ತೆ ಅದು ಆ ಅರ್ಥ ಮತ್ತು ಮಾತಿನ ಜೊತೆಗೆ ಸೇರಿ ಅದು ಹೊರಗೆ ಬರುತ್ತೆ. ಹೊರಗೆ ಬರುವಾಗ ಕೂಡ ಅದು ಹೇಗೆ ಬರಬೇಕು ಅಂದರೆ ತನ್ನಷ್ಟಕ್ಕೆ ತಾನು ಹೊರ ಹೊಮ್ಮಬೇಕು. ಅದು ಒತ್ತಾಯದಿಂದ ಮಾಡುವ ಕ್ರಿಯೆ ಅಲ್ಲ. ಬಹಳ ಚೆನ್ನಾಗಿ ವರ್ಡ್ಸ್ವರ್ತ್ ಒಂದು ಮಾತನ್ನು ಹೇಳ್ತಾನೆ. ವಾಟ್ ಈಸ್ ಎ ಪೊಯಿಟ್ರಿ, ಒಂದು ಕವಿತೆ ಅಂದರೆ ಏನು? ಅವನು ಹೇಳ್ತಾನೆ, ಕವಿತೆ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಬಹಳ ಮುಖ್ಯವಾಗಿ ಕವಿಯ ಹೃದಯದಲ್ಲಿ ತೀವ್ರವಾದಂತಹ ಒಂದು ಭಾವನೆಗಳು ಹೆಪ್ಪುಗಟ್ಟಿರುತ್ತೆ. ತೀವ್ರವಾದ ಭಾವನೆ, ಅನೇಕ ಭಾವನೆಗಳಿರುತ್ತೆ. ಜೊಳ್ಳಾದ ಭಾವನೆಗಳು, ಲಘುವಾದ ಭಾವನೆಗಳು, ಹೀಗೆ ಬಂದು ಹಾಗೆ ಹೋಗುವ ಭಾವನೆಗಳು. ಅಂಥವ್ಯಾವು ಕವಿತೆ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ತೀವ್ರವಾಗಿರ್ತಕ್ಕಂಥ ಭಾವಗಳು ತಮ್ಮಷ್ಟಕ್ಕೆ ತಾವು ಹಾಗೆ ಹೊರಹೊಮ್ಮಿದಾಗ ಉಂಟಾಗುವಂಥದ್ದೇ ಅದು ಕವಿತೆ. ಪೊಯಿಟ್ರಿ ಅಂದರೆ ಏನು? ಈ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತೆ.
ನೋಡಿ, ಇಲ್ಲಿ ಪವರ್ಫುಲ್ ಫೀಲಿಂಗ್ ಅನ್ನೋದು ಮುಖ್ಯ, ಸ್ಪಾಂಟೇನಿಯಸ್ ಓವರ್ಫ್ಲೋ ಅನ್ನೋ ಮಾತು ಮುಖ್ಯ. ಸ್ಪಾಂಟೇನಿಯಸ್ ಓವರ್ಫ್ಲೋ ಅಂದ್ರೇನು? ತಿಣಿಕಿ ಮಣಿಕಿ ಮಾಡುವುದಲ್ಲ, ಅದು ತನ್ನಷ್ಟಕ್ಕೆ ತಾನು ಆ ಕಾರಂಜಿ ಉಕ್ಕುವ ಹಾಗೆ ಸ್ಪಾಂಟೇನಿಯಸ್ ಆಗಿ ತನ್ನಷ್ಟಕ್ಕೆ ತಾನೇ ಉಕ್ಕಿ ಹೊರ ಬರಬೇಕು. ಇನ್ನೊಂದು ಅದೇನು? ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ. ಪವರ್ಫುಲ್ ಅಂದ್ರೆ ಅತ್ಯಂತ ಗಾಢವಾದ ಅನುಭವ, ಅತ್ಯಂತ ತೀವ್ರವಾಗಿರುವಂತಹ ಅನುಭವ. ಅದು ಒಳಗಿರಲ್ಲ ನಾನು ಅಂತ ಹೇಳಿ ಕವಿ ನನ್ನನ್ನು ಹೊರಗೆ ಹಾಕು ಅಂತ ಒತ್ತಡ ಕೊಡುತ್ತೆ ಕವಿಗೆ. ಕುವೆಂಪು ಬಹಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ, ಈ ಭಾವನೆಗಳು ಕವಿಯ ಹೃದಯದ ಒಳಗಡೆ ಹೋಗ್ಬಿಟ್ರೆ ಅದನ್ನು ಹೇಳೋವರೆಗೂ ಅವನಿಗೆ ಸಮಾಧಾನ ಇರಲ್ಲ. ಆದ್ರೆ ಹೇಳಬೇಕು ಅಂತ ಹೊರಟಾಗ ಇರುವ ಭಾವಕ್ಕೆ ತಕ್ಕ ಮಾತುಗಳು ಸಿಗದೆ ಇದ್ದಾಗ ಆ ಹೇಳಬೇಕು ಅಂದ್ಕೊಂಡಿದ್ದನ್ನ ಸರಿಯಾಗಿ ಹೇಳೋಕ್ಕಾಗಲ್ಲ. ಹಾಗೆ ಸರಿಯಾಗಿ ಹೇಳಿಲ್ವಲ್ಲ ಅನ್ನೋ ತುಡಿತ ಅವನಿಗೆ ಉಳಿಯುತ್ತೆ. ಬಹಳ ಚೆನ್ನಾಗಿ ಹೇಳ್ತಾರೆ, ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು, ಹೇಳದಿರೆ ತಾಳಲಾರನು ಕವಿಯು. ನೋಡಿ, ಕವಿ ಹೇಗಿದೆ ನೋಡಿ, ತಾಯಿ ಆ ಒಂದು ಕೂಸನ್ನ ಒಳಗೆ ಇಟ್ಕೊಳಕ್ಕಾಗಲ್ಲ. ಅವಳು ಆ ನವಮಾಸ ತುಂಬಿ ಆ ಪಕ್ವಗೊಂಡಿರ್ತಕ್ಕಂತಹ ಆ ಒಂದು ಕೂಸು ಅದು ಹೊರಗೆ ಬರಲೇಬೇಕು. ಆದ್ರೆ ಅದನ್ನ ಹೊರಗೆ ಹಾಕುವುದು ಅಷ್ಟು ಸುಲಭದ ಕೆಲಸವಲ್ಲ, ಅದು ಹುಟ್ಟು ಪಡೆಯುವುದು ಅಷ್ಟು ಸುಲಭವಲ್ಲ. ಆ ಯಾತನೆಯನ್ನ ತಾಯಿ ಅನುಭವಿಸ್ಬೇಕು. ಆ ಯಾತನೆಗೆ ಹೆದರಿ ಒಳಗಡೆನೆ ಇಟ್ಕೊಳಕ್ಕಾಗತ್ತೆ? ಆಗಲ್ಲ. ಹಾಗೆ ಹೇಳೋಣ ಅಂದ್ರೆ ಅನುಭವ ಹಾಳಾಗೋಗ್ಬಿಡುತ್ತೇನೋ, ಸರಿಯಾಗಿ ಹೇಳೋಕ್ ಆಗೋದಿಲ್ವೇನೋ ಅನ್ನುವ ಚಿಂತೆ, ಒಂದು ತಳಮಳ ಕವಿಗಿರುತ್ತೆ. ಹೇಳದೇ ಇದ್ರೆ ತಡ್ಕೊಳಕ್ಕಾಗಲ್ಲ, ಹೇಳಬೇಕು ಅನ್ನೋ ಒತ್ತಡವನ್ನ ಆ ತೀವ್ರ ಭಾವನೆ ಉಂಟು ಮಾಡ್ತಾ ಇರುತ್ತೆ. ಹಾಗೆ ಇಂಥ ಒಂದು ಸಂದಿಗ್ಧತೆಯನ್ನ ಕವಿ ಅನುಭವಿಸಿ ಆ ಒಂದು ಕವಿತೆಗೆ ಹುಟ್ಟಿಗೆ ಕಾರಣ ಆಗ್ತಾನೆ. ಬಹಳ ಚೆನ್ನಾಗಿರುವಂತಹ ಮಾತು. ಬೇಂದ್ರೆಯವರು ಕೂಡ ಈ ಕವಿತೆ ಹೇಗೆ ಹುಟ್ಟತ್ತೆ ಅನ್ನುವಾಗ ಆ ಕಲ್ಪನಾ ವಿಲಾಸ ಕವಿಯ ಹೃದಯದಲ್ಲಿ ಹೇಗೆ ಬರುತ್ತೆ, ಮತ್ತು ಆ ಒಂದು ಪ್ರತಿಭಾ ತಾಯಿ ಹೇಗೆ ತನ್ನ ಆ ಒಂದು ಮಿಂಚಿನ ಸೆರಗನ್ನ ಹಾಸಿ ಅದರ ಅಂಚಿನ ಒಂದು ಸಣ್ಣ ಎಳೆ ಸಿಕ್ಕರೂ ಸಾಕು ಕವಿತೆ ಅತ್ಯಂತ ಆನಂದದಾಯಕವಾಗಿ ಹೊರಗೆ ಬರುತ್ತೆ ಅಂತ. ಅಂದ್ರೆ ಪ್ರತಿಭೆ ಎನ್ನುವಂತಹ ಆ ತಾಯಿಯ ಆ ಸೆರಗಿನ ಅಂಚಿನ ಒಂದು ಸಣ್ಣ ಎಳೆಯನ್ನ ಕವಿ ಹಿಡ್ಕೊಂಡ್ಬಿಟ್ರು ಸಾಕು, ಪೂರ್ಣವಾಗಿ ಹೇಳೋಕ್ಕಾಗದೇ ಇರಬಹುದು. ಹಾಗೆ ಅಲ್ಲಿ ಬಹಳ ಮುಖ್ಯವಾಗಿ ಮಾತು ಮಾತು ಮಥಿಸಿ ಒಂದು ನಾದದ ನವನೀತ ಹೊರಗೆ ಬರುತ್ತೆ ಅಂತ. ಮಾತು ಮಾತು ಸೇರಿ ಅದ್ಭುತವಾಗಿ ಆ ನವನೀತ ಹೇಗೆ ಕಡೆದಂಗೆ ಬೆಣ್ಣೆ ಬರುತ್ತೋ ಕಡೆದಾಗ, ಹಾಗೆ ಮಾತು ಮಾತು ಕಡೆದು ಅದರೊಳಗಿಂದ ಅರ್ಥದ ಆ ಒಂದು ಭಾವದ ನವನೀತ ಹುಟ್ಟಬೇಕಾಗತ್ತೆ. ಹಾಗಾಗಿ ಈ ಎಲ್ಲ ಕವಿಗಳು ಈ ಕವಿತೆ ಹುಟ್ಟುವಂತಹ ಆ ಸೃಜನಶೀಲ ಪ್ರಕ್ರಿಯೆಯ ಬಗೆಗೆ ಅನೇಕ ಬಗೆಯಲ್ಲಿ ಹಲವು ಆಯಾಮಗಳಲ್ಲಿ ವಿವರಿಸಿರುವುದನ್ನು ನಾವು ನೋಡ್ತೇವೆ. ಕೆ.ಎಸ್. ನಿಸಾರ್ ಅಹಮದ್ ಕೂಡ ಕವಿತೆಯ ಆ ಹುಟ್ಟನ್ನ ಒಂದು ಕೂಸಿನ ಹುಟ್ಟಿಗೆ ಹೋಲಿಸ್ತಾರೆ. ಕಾವ್ಯ ಸೃಜನೆಯ ಆ ಒಂದು ತತ್ವ ಇದೆಯಲ್ಲ, ಕಾವ್ಯ ಹೇಗೆ ಹುಟ್ಟತ್ತೆ ಅಂತ. ನಮ್ಮ ಭಾರತೀಯ ಅಲಂಕಾರಿಕರು ಆ ಕವಿತೆಗೆ ಏನೇನು ಪರಿಕರಗಳು ಬೇಕು, ಅದು ಹೇಗೆ ಹುಟ್ಟತ್ತೆ ಅನ್ನುವಂಥ ಅನೇಕ ಚಿಂತನೆಯನ್ನ ಮಾಡಿದ್ದಾರೆ. ಶಬ್ದ ಅರ್ಥ ಸಹಿತವು ಅನ್ನುವ ಮಾತುಗಳು ಬರುತ್ತೆ ಅಲ್ವಾ. ಅಲಂಕಾರ ಇರಬೇಕು, ಶಬ್ದ ಇರಬೇಕು ಸರಿಯಾಗಿ, ಜೊತೆಗೆ ವ್ಯವಸ್ಥಿತ ಬಂಧ ಇರಬೇಕು. ಬರೀ ಶಬ್ದ ಅರ್ಥ ಜೋಡಿಸಿ ಪದ ಪದ ಜೋಡಿಸಿಟ್ರೆ ಆಗೋದಿಲ್ಲ, ವ್ಯವಸ್ಥಿತವಾಗಿ ಬಂಧದಲ್ಲಿ ಅದನ್ನ ಕಟ್ಟಬೇಕು. ಅಷ್ಟೇ ಇದ್ರೆ ಸಾಲಲ್ಲ, ಈ ಶಬ್ದ ಅರ್ಥಗಳ ಒಳಗಡೆಗೆ ಆ ಒಂದು ಧ್ವನ್ಯಾತ್ಮಕವಾದಂತಹ ಅರ್ಥ ಹೊಳಿಬೇಕು. ಕವಿತೆ ಆಗ್ಬೇಕಾದ್ರೆ ಈ ಎಲ್ಲವೂ ಸಾಧ್ಯ ಆಗ್ಬೇಕು. ಇಷ್ಟೆಲ್ಲ ಸಾಧ್ಯ ಆಗ್ಬೇಕಾದ್ರೆ ಹೀಗೆ ಬಂದ ಭಾವವನ್ನ ಹಾಗೆ ನಾನು ಬರೆದು ಬಿಡ್ತೀನಿ ಅನ್ನೋಕ್ಕಾಗಲ್ಲ. ಅದು ಕವಿಯ ಹೃದಯದ ಒಳಗಡೆ ಕಾವು ಕೂರುತ್ತೆ. ಹಾಗೆ ಕೂತು ಅದು ಹೊಸ ಜನ್ಮವನ್ನ ಪಡ್ಕೊಂಡು ಕವಿತೆಯ ಕೂಸಾಗಿ ಬರುತ್ತೆ ಅನ್ನುವಂಥ ಬಹಳ ಸುಂದರವಾದ ಕಾವ್ಯ ಸೃಜನೆ, ಆ ಕಾವ್ಯ ಸೃಷ್ಟಿಯ ಪ್ರಕ್ರಿಯೆಯ ಮೇಲೆ ಒಂದು ಬೆಳಕನ್ನು ಚೆಲ್ತಕ್ಕಂಥ ಕವಿತೆ ಇದು. ಮುಂದಿನ ತರಗತಿಯಲ್ಲಿ ನಾವು ಕವಿತೆಯನ್ನ ಓದೋಣ
ಮತ್ತು ಆ ಕವಿತೆಯಲ್ಲಿ ಯಾವ ರೀತಿಯಲ್ಲಿ ಒಂದಾದ ಮೇಲೆ ಒಂದರಂತೆ ಆ ಕವಿ ಆ ಕವಿತೆಯ ಸೃಜನೆಯ ಬಗೆಗೆ ಚಿತ್ರಣವನ್ನು ಕೊಡ್ತಾರೆ ಅನ್ನುವುದನ್ನು ತಿಳ್ಕೊಳ್ಳೋಣ. ಇದುವರೆಗೆ ಕೆ.ಎಸ್. ನರಸಿಂಹಸ್ವಾಮಿಯವರ ಪರಿಚಯವನ್ನು ಮಾಡಿಕೊಂಡ್ರಿ ಮತ್ತು ಅವರ ಕವನ ಹುಟ್ಟುವ ಸಮಯ ಕವಿತೆಯ ಆಶಯವನ್ನು ತಿಳಿದುಕೊಂಡ್ರಿ. ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.